Hello everyone, welcome to 5th English class. Today unit is Dignity of Labor. ಅಂದರೆ ಶ್ರಮದ ಒಂದು ಘನತೆ ಅನ್ನೋ ಒಂದು ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಹೋಗುವ. So first task A, discuss with your partner the different kinds of profession. So kinds of professions like a teacher, doctor, farmer, engineer. So many professions are there. Then task B, you must have seen your mother and father work at home and outside. They work hard from morning till night. Make a list of the work each one does. ಸೊ ಏನು ಮಾಡಿದ್ದಾರೆ, ಇಲ್ಲಿ ತಂದೆ ಮತ್ತು ತಾಯಿ ಮನೆ ಒಳಗಿರ್ಬೋದು ಹೊರಗಡೆ ಇರ್ಬೋದು ಮಾಡುವಂಥ ಕೆಲಸಗಳನ್ನು ಲಿಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಕಟ್ ಗ್ರಾಸ್ ಮದರ್, ಫಾದರ್ ಫ್ಲೋಸ್ ಇನ್ ದ ಫೀಲ್ಡ್. ಏನಾಗುತ್ತೆ, ತಾಯಿ ಹುಲ್ಲನ್ನು ಕತ್ತರಿಸ್ತಾಳೆ, ತಂದೆ ಏನು ಮಾಡುವಂಥದ್ದು ಉಳುಮೆಯನ್ನು ಮಾಡುವಂಥದ್ದು. ದೆನ್ ಸೋ ಸೀಡ್ಸ್, ಬೀಜವನ್ನು ಬಿತ್ತನೆ ಮಾಡ್ಬೋದು. ಗ್ಯಾದರ್ ದ ಕ್ರಾಪ್ಸ್, ಬೆಳೆಯನ್ನು ಒಟ್ರಾಶಿ ಹಾಕೋದು. ಕುಕ್ಸ್ ಫುಡ್ ಆ್ಯಂಡ್ ಹೋಮ್ ಕ್ಲೀನಿಂಗ್. ಸೊ ಮದರ್ ವರ್ಕ್ಸ್. Then father works, feed the fields, cut the crops, milk the cows, so looks after the sheep. ಸೊ ಏನು ಮಾಡುವಂಥದ್ದು, ಕುರಿ ಕಾಯೋದಿರ್ಬೋದು, ಅಥವಾ ಹಾಲು ಕರಿಯೋದಿರ್ಬೋದು, ಅಥವಾ ಬೆಳೆಗಳನ್ನು ಕಟಾವು ಮಾಡೋದಿರ್ಬೋದು. ಇದನ್ನೆಲ್ಲ ಏನು ಮಾಡ್ತಾರೆ, ತಂದೆ ಕೆಲಸವನ್ನು ಮಾಡ್ತಾರೆ ಅಂತ. ಸೊ ಲೆಟ್ ಅಸ್ ನೋ ಅಬೌಟ್ ದ ಲೆಸನ್. ಒನ್ಸ್ there lived a rich businessman. He had a lazy son. The father wanted his son to be hard-working and responsible. He wanted his son to realize the value of labor. So, once there lived a rich businessman. ಒಂದು ಕಾಲದಲ್ಲಿ ಅಂತ ಹೇಳ್ಬೋದು, ಅಥವಾ ಇದರಲ್ಲಿ ಏನಾಗಿರ್ತಾರೆ, ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ ವಾಸಿಸ್ತಾ ಇದ್ದ ಅಂತ. ಹಿ ಹ್ಯಾಡ್ ಅ ಲೇಸಿ ಸನ್, ಅವನೇನಾಗಿದ್ದ, ಒಬ್ಬ ಆಲಸ್ಯ ಮಗನನ್ನು ಹೊಂದಿದ್ದ ಅಂತ. ದ ಫಾದರ್ ವಾಂಟೆಡ್ ಹೀಸ್ ಸನ್ ಟು ಬಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್. ಆ ತಂದೆ ವ್ಯಾಪಾರಿ, ಶ್ರೀಮಂತ ವ್ಯಾಪಾರಿಯನ್ನು ಬಯಸ್ತಾ ಇದ್ದ. ಅಂದರೆ ತನ್ನ ಮಗ ಒಬ್ಬ ಶ್ರಮದಾಯಕ ಕೆಲಸವನ್ನು ಆಗಬೇಕು, ಅಂದರೆ ಶ್ರಮದ ಬೆಲೆ ಅರ್ಥ ಆಗಬೇಕು, ಶ್ರಮಜೀವಿ ಆಗಬೇಕು, ಹಾಗೆ ರೆಸ್ಪಾನ್ಸಿಬಲ್ ಅಂದರೆ ಜವಾಬ್ದಾರಿಯುತ ವ್ಯಕ್ತಿ ಆಗಬೇಕು ಅಂತ ಬಯಸ್ತಾ ಇದ್ದ. ಹಿ ವಾಂಟೆಡ್ ಹೀಸ್ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್. ಆ ಮಗನಿಗೆ ಏನಾಗಿರಬೇಕು, ಒಂದು ಶ್ರಮದ ಮಹತ್ವ ಗೊತ್ತಾಗಬೇಕು ಅಂತ ತಂದೆ ಬಯಸ್ತಾ ಇದ್ದ ಅಂತ. One day the father called his son and said, "Today I want you to go out and earn something, otherwise you won't be given food tonight." One day the father called his son and said, ಒಂದು ದಿವಸ ತಂದೆ ಮಗನನ್ನು ಕರೆದು ಹೇಳ್ತಾನೆ, "Today I want you to go out and earn something." ಇವತ್ತು ನೀನೇನಾಗಬೇಕು, ಹೊರಗಡೆ ಹೋಗಿ ಏನಾದರೂ ಸಂಪಾದನೆ ಮಾಡ್ಕೋಬೇಕು, ತರಬೇಕು. ಅದರ್ವೈಸ್ ಒಂದು ವೇಳೆ ತರದೇ ಇದ್ದರೆ, ಯು ವಾಂಟ್ ಗಿವನ್ ಫುಡ್ ಟು ನೈಟ್, ಒಂದು ವೇಳೆ ತರದೇ ಇದ್ದರೆ ನಿನಗೆ ಇವತ್ತು ರಾತ್ರಿ ಊಟ ಸಿಕ್ಕೋದಿಲ್ಲ ಅಂತ ಹೇಳಿ ತಂದೆ ಹೇಳ್ತಾನೆ. ಸೊ ಇಲ್ಲಿ ಏನಿದೆ, ಈ ಎರಡು ಪ್ಯಾರಗಳಲ್ಲಿ ಹೇಳೋದೇನಪ್ಪ ಅಂತಂದರೆ, ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ, ಅವನ ಮಗ ಏನಾಗಿದ್ದ, ಆಲಸ್ಯತನವನ್ನು ಹೊಂದಿರುವಂಥ ಮಗ ಆಗಿದ್ದ. ಆ ತಂದೆಗೆ ತನ್ನ ಮಗ ಒಬ್ಬ ಶ್ರಮಜೀವಿ ಆಗಬೇಕು, ಕೆಲಸದ ಮಹತ್ವ ತಿಳಿಬೇಕು, ಆ ಮಗನಿಗೆ ಜವಾಬ್ದಾರಿ ಬರಬೇಕು ಅಂತ ಬಯಸ್ತಾ ಇದ್ದ. ಹಾಗೆ ಅವನಿಗೆ ಆ ಶ್ರಮದ ಏನು ಮಹತ್ವ ಇದೆಯೋ ಅದು ಅರ್ಥಕೋಬೇಕು, ಮಗ ಅವನಿಗೆ ರಿಯಲೈಸ್ ಆಗಬೇಕು ಅಂತ ಬಯಸ್ತಾ ಇದ್ದ. ಹಾಗೆ ತಂದೆ ಒಂದಿನ ಮಗನನ್ನು ಕರೆದು ಹೇಳ್ತಾನೆ, ಇವತ್ತು ನೀನು ಹೊರಗಡೆ ಹೋಗಿ ಏನಾದರೂ ಸಂಪಾದನೆ ಮಾಡಿ ತರಬೇಕು, ಒಂದು ವೇಳೆ ತರದಿದ್ದರೆ ನಿನಗೆ ಇವತ್ತಿನ ರಾತ್ರಿ ಊಟ ಸಿಕ್ಕೋದಿಲ್ಲ ಅಂತ ಹೇಳಿ ತಂದೆ ಹೇಳ್ತಾನೆ. ಸೊ ದ ಲೇಜಿ ಬಾಯ್ ವಾಸ್ ನಾಟ್ ಯೂಸ್ಡ್ ಟು ಡೂಯಿಂಗ್ ಎನಿ ಕೈಂಡ್ ಆಫ್ ವರ್ಕ್. This demand by his father scared him. He went crying to his mother. He pelted at the sight of tears in her son's eyes. She gave him a gold coin. In the evening, when the father asked him what he had earned, he showed the gold coin. The father asked him to throw it into a well in front of their house. The son did as he was told. The lazy boy was not used to doing any kind of work. ಆ ಆಲಸ್ಯ ಹುಡುಗ ಯಾವುದೇ ಕೆಲಸವನ್ನು ಕೂಡ ಮಾಡೋದಿಲ್ಲ. ದಿಸ್ ಡಿಮ್ಯಾಂಡ್ ಬೈ ಹಿಸ್ ಫಾದರ್ ಸ್ಕ್ಯಾರ್ಡ್ ಹಿಮ್. ತಂದೆ ಮಾಡಿದಂಥ ಒಂದು ಡಿಮ್ಯಾಂಡ್, ಆದರೆ ಅವನು ಮಾಡಿದಂಥ ಆಜ್ಞೆ ಏನಾಗುತ್ತೆ, ಅವನಿಗೆ ಭಯವನ್ನು ತರಿಸುತ್ತೆ.
ಸೊ ಹಿ ವೆಂಟ್ ಕ್ರೈಂಗ್ ಟು ಹಿಸ್ ಮದರ್. ಅವನೇನು ಮಾಡ್ತಾನೆ, ಆ ಹುಡುಗ ತನ್ನ ತಾಯಿ ಹತ್ರ ಹೋಗಿ ಅಳಲಿಕ್ಕೆ ಆರಂಭ ಮಾಡ್ತಾನೆ. ಹರ್ ಹಾರ್ಟ್ ಮೆಲ್ಟೆಡ್ ಆಟ್ ದ ಸೈಟ್ ಆಫ್ ಹರ್ ಟೀಯರ್ಸ್ ಇನ್ ಹರ್ ಸನ್ಸ್ ಐಸ್. ಅವಳಿಗೆ ಏನಾಗುತ್ತೆ, ಮಗನ ಕಣ್ಣಲ್ಲಿ ನೀರು ಬರೋದನ್ನು ನೋಡಿ ಏನಾಗುತ್ತೆ, ಹೃದಯ ಕರಗುತ್ತೆ ಅಂತ. ಶಿ ಗೇವ್ ಹಿಮ್ ಅ ಗೋಲ್ಡ್ ಕಾಯಿನ್. ಅವಳು ಏನು ಮಾಡ್ತಾಳೆ, ಮಗನಿಗೆ ಒಂದು ಚಿನ್ನದ ನಾಣ್ಯವನ್ನು ಕೊಡ್ತಾಳೆ. ಇನ್ ದ ಈವ್ನಿಂಗ್ ವ್ಯಾನ್ ದ ಫಾದರ್ ಆಸ್ಕ್ಡ್ ಹಿಮ್ ವಾಟ್ ಹಿ ಹ್ಯಾಡ್ ಅರ್ನ್ಡ್. ಸಂಜೆ ಬಂದ ನಂತರ ತಂದೆ ಕೇಳ್ತಾನೆ, ಏನು ಸಂಪಾದನೆ ಮಾಡಿದೆ ಅಂತ ಹೇಳಿ, ಏನು ಅರ್ನ್ ಮಾಡಿದೆ ಅಂತ. ಹಿ ಶೋವ್ಡ್ ದ ಗೋಲ್ಡ್ ಕಾಯಿನ್. ಮಗ ಆ ತಾಯಿ ಕೊಟ್ಟಂಥ ಗೋಲ್ಡ್ ಕಾಯಿನನ್ನು ತೋರಿಸ್ತಾನೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್ ಇನ್ ಫ್ರಂಟ್ ಆಫ್ ದಾರ್ ಹೌಸ್. ಏನಾಗುತ್ತೆ, ತಂದೆ ಆ ಗೋಲ್ಡ್ ಕಾಯಿನನ್ನು ಆ ಮನೆಯ ಮುಂದಿರುವಂಥ ಬಾವಿಯಲ್ಲಿ ಎಸ್ದು ಬಿಡು ಅಂತ ಹೇಳ್ತಾನೆ. ದ ಸನ್ ಡಿಡ್ ಆ್ಯಸ್ ಹಿ ವಾಸ್ ಟೋಲ್ಡ್. ತಂದೆ ಹೇಳಿದಾಗೆ ಅವನೇನು ಮಾಡ್ತಾನೆ, ಮಾಡಿಬಿಡ್ತಾನೆ. ದ ಫಾದರ್ ವಾಸ್ ಅ ಮ್ಯಾನ್ ಆಫ್ ವಿಸ್ಡಮ್. He guessed that the gold coin was given by his wife. The next day he sent to her parents' house. He ordered his son to go out and earn something. This time the sister gave him a rupee coin. The boy showed his father the coin. The father asked him to throw that coin into the well. The son did so. The father was a man of wisdom. ತಂದೆ ಏನಾಗಿದ್ದ, ತುಂಬ ಬುದ್ಧಿವಂತನಾಗಿದ್ದ, ಜ್ಞಾನನಾಗಿದ್ದ ಅಂತ. ಹಿ ಗೆಸ್ಡ್ ದಟ್ ದ ಗೋಲ್ಡ್ ಕಾಯಿನ್ ವಾಸ್ ಗಿವನ್ ಬೈ ಹಿಸ್ ವೈಫ್. ತಂದೆ ಏನು ಮಾಡಿದ್ದ, ಗೆಸ್ ಮಾಡಿದ್ದ, ಊಹೆ ಮಾಡಿದ್ದ, ತನ್ನ ಹೆಂಡತಿಯೇ ಮಗನಿಗೆ ಗೋಲ್ಡ್ ಕಾಯಿನನ್ನು ಕೊಟ್ಟಿದ್ದಾಳೆ ಅಂತ. ಸೊ ದ ನೆಕ್ಸ್ಟ್ ಡೇ ಹಿ ಸೆಂಟ್ ಹರ್ ಟು ಪೇರೆಂಟ್ಸ್ ಹೌಸ್. ನೆಕ್ಸ್ಟ್ ಡೇನೇ ಏನು ಮಾಡ್ತಾನೆ, ಆ ಒಂದು ತನ್ನ ಹೆಂಡತಿನ ತವರು ಮನೆಗೆ ಕಳಿಸಿರ್ತಾನೆ. ಹಿ ಆರ್ಡರ್ಡ್ ಹಿ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಮತ್ತೆ ಆಜ್ಞೆಯನ್ನು ಮಾಡ್ತಾನೆ, ಇವತ್ತು ಕೂಡ ಹೊರಗಡೆ ಹೋಗಿ ಏನಾದ್ರು ಸಂಪಾದನೆ ಮಾಡ್ಕೊಂಡು ಬರಬೇಕು ಅಂತ. ದಿಸ್ ಟೈಮ್ ದ ಸಿಸ್ಟರ್ ಗೇವ್ ಹಿಮ್ ಅ ರುಪಿ ಕಾಯಿನ್. ಈ ಬಾರಿ ಏನಾಗುತ್ತೆ, ಅವನಿಗೆ ಅವನ ಸಹೋದರಿ ಏನು ಮಾಡ್ತಾಳೆ, ರೂಪಾಯಿಯ ನಾಣ್ಯಗಳನ್ನು ನೀಡ್ತಾಳೆ. ದ ಬಾಯ್ ಶೋಡ್ ಹಿಸ್ ಫಾದರ್ ದ ಕಾಯಿನ್. ಮತ್ತೆ ಹುಡುಗ ತನ್ನ ತಂದೆಗೆ ಆ ರೂಪಾಯಿ ಕಾಯಿನನ್ನು ತೋರಿಸ್ತಾನೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ದಟ್ ದ ಕಾಯಿನ್ ಟು ಇನ್ ಟು ದಿ ವೆಲ್. ಮತ್ತೆ ತಂದೆ ಹೇಳ್ತಾನೆ, ಇದನ್ನು ಕೂಡ ಬಾವಿಯಲ್ಲಿ ಎಸ್ದು ಬಿಡು ಅಂತ. ದ ಸನ್ ಡಿಡ್ ಸೊ. ಬಾವಿಯಲ್ಲಿ ಎಸ್ದು ಬಿಡ್ತಾನೆ ಹುಡುಗ. ದೆನ್ ದ ಫಾದರ್ ರಿಯಲೈಸ್ಡ್ ದಟ್ ಎಟ್ ಅಗೇನ್ ಸಮ್ ಒನ್ ಹ್ಯಾಡ್ ಹೆಲ್ಪ್ಡ್ ದ ಬಾಯ್. ಹಿ ಸೆಂಟ್ ಹಿಸ್ ಡಾಟರ್ ಬ್ಯಾಕ್ ಇನ್ ಟು ಹರ್ ಇನ್ ಲಾಸ್ ಹೌಸ್. ಹಿ ಅಗೇನ್ ಆಸ್ಕ್ಡ್ ಹಿಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್ ಎಲ್ಸ್ ಹಿ ವುಡ್ ನಾಟ್ ಬಿ ಗಿವನ್ ಸಫರ್. ಏನಾಗುತ್ತೆ, ದ ಫಾದರ್ ರಿಯಲೈಸ್ಡ್ ದಟ್ ಎಟ್ ಅಗೇನ್ ಸಮ್ ಒನ್ ಹ್ಯಾಡ್ ಹೆಲ್ಪ್ಡ್ ದ ಬಾಯ್. ಮತ್ತೆ ತಂದೆಗೆ ಅರ್ಥ ಆಗುತ್ತೆ, ಯಾರೋ ಒಬ್ಬರು ಇವನಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಹಿ ಸೆಂಟ್ ಹಿಸ್ ಡಾಟರ್ ಬ್ಯಾಕ್ ಇನ್ ಇನ್ ಲಾಸ್ ಹೌಸ್. ಏನು ಮಾಡ್ತಾನೆ, ತನ್ನ ಮಗಳು ಹೆಲ್ಪ್ ಮಾಡಿದಾಳೆ ಅಂತೇಳಿ ಮಗಳನ್ನು ಕೂಡ ದೂರದ ಸಂಬಂಧಿಕರ ಮನೆಗೆ ಕಳಿಸ್ಬಿಡ್ತಾನೆ. ಹಿ ಅಗೇನ್ ಆಸ್ಕ್ಡ್ ಹಿಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್ ಎಲ್ಸ್ ಹಿ ವುಡ್ ನಾಟ್ ಬಿ ಗಿವನ್ ಸಫರ್. ಏನಾಗುತ್ತೆ, ಮತ್ತು ಈ ಬಾರಿ ಕೂಡ ತಂದೆ ಹೇಳ್ತಾನೆ, ಒಂದು ವೇಳೆ ನೀನು ಇವತ್ತು ಕೂಡ ಅರ್ನ್ ಮಾಡ್ಕೊಂಡು ಬರದೇ ಇದ್ದರೆ ನಿನಗೆ ಇವತ್ತಿಂದು ಕೂಡ ಯಾವುದೇ ಪರಿಸ್ಥಿತಿಯೂ ಸಿಗೋದಿಲ್ಲ, ಮೀಲು ಅಂದರೆ ಊಟ ಸಿಗೋದಿಲ್ಲ ಅಂತ ಹೇಳಿ ತಂದೆ ಹೇಳ್ತಾನೆ. ಸೊ ದಿಸ್ ಟೈಮ್ ದರ್ ವಾಸ್ ನೋ ಒನ್ ಟು ಹೆಲ್ಪ್ ದ ಬಾಯ್. He went to the market in search of work. The shopkeeper offered him 2 rupees for carrying his bag to his house. The boy accepted the offer. He was sweating a lot of time. He finished the work. His feet were trembling and his neck and back were aching. This time there was no one to help the boy. ಈ ಬಾರಿ ಆ ಹುಡುಗನಿಗೆ ಯಾರೊಬ್ಬರು ಕೂಡ ಹೆಲ್ಪನ್ನು ಮಾಡೋದಿಲ್ಲ. ಹಿ ವೆಂಟ್ ಟು ದಿ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್. ಅವನೇನು ಮಾಡ್ತಾನೆ, ಮಾರ್ಕೆಟ್ಗೆ ಹೋಗಿ ಕೆಲಸಕ್ಕಾಗಿ ಹುಡುಕ್ತಾನೆ. ಅ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 rupees ಫಾರ್ ಕ್ಯಾರಿಂಗ್ ಹಿಸ್ ಬ್ಯಾಗ್ ಟು ಹಿಸ್ ಹೌಸ್. ಆ ಶಾಪ್ ಕೀಪರ್ ಅಂದರೆ ಅಂಗಡಿಯವನು ಇವನಿಗೆ ಒಂದು ಕೆಲಸವನ್ನು ವಹಿಸ್ತಾನೆ. 2 ರೂಪಾಯಿಗೆ ಮನೆಗೆ ತಗೊಂಡು ಹೋಗಿ ಬ್ಯಾಗನ್ನು ಮುರಿಸುವಂಥದ್ದು. ಸೊ ದ ಬಾಯ್ ಅಕ್ಸೆಪ್ಟೆಡ್ ದ ಆಫರ್. ಏನು ಮಾಡ್ತಾನೆ, ಹುಡುಗ ಒಪ್ಕೊಳ್ತಾನೆ. ಹಿ ವಾಸ್ ಸ್ವೆಟ್ಟಿಂಗ್ ಅ ಲಾಟ್ ಆಫ್ ಬೈ ದ ಟೈಮ್ ಹಿ ಫಿನಿಶ್ಡ್ ವರ್ಕ್. ಎಷ್ಟೋ ಹೊತ್ತಿನಂತ ಬೆವರು ಇಳಿಸಿದ ನಂತರ ಏನಾಗುತ್ತೆ, ಅವನ ಕೆಲಸ ಮುಗಿಯುತ್ತೆ ಅಂತ. ಹಿಸ್ ಫೀಟ್ ವ್ಯಾರ್ ಟ್ರಾಂಬ್ಲಿಂಗ್ ಆ್ಯಂಡ್ ಹಿಸ್ ನೆಕ್ ಆ್ಯಂಡ್ ಬ್ಯಾಕ್ ವ್ಯಾರ್ ಆ್ಯಂಚಿಂಗ್. ಅವನ ಕಾಲುಗಳೆಲ್ಲ ಬೊಬ್ಬೆ ಬರಲಿಕ್ಕೆ ಶುರುವಾಗುತ್ತೆ ಆ್ಯಂಡ್ ನೆಕ್, ಭುಜ ಹಾಗೆ
ಬ್ಯಾಕ್ ಬೆನ್ನೆಲ್ಲ ನೋವಾಗಲಿಕ್ಕೆ ಆರಂಭ ಆಗುತ್ತೆ ಅಂತ. He returned home and handed 2 rupees coin to his father. His father asked him to throw it into the well. The boy cried out the pain and said, "Father, I earned this money. My entire body is itching. My farms have rashes, and you are asking me to throw my hard-earned money into the well." He returned home and handed the 2 rupee coin to his father. ಅವನು ಮನೆಗೆ ಹೋದ ನಂತರ ತನ್ನ ತಂದೆಗೆ ಆ 2 ರೂಪಾಯಿ ಕಾಯಿನನ್ನು ಕೊಡ್ತಾನೆ. ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೂ ಇಟ್ ಇನ್ ಟು ದಿ ವೆಲ್. ತಂದೆ ಹೇಳ್ತಾನೆ ಇದನ್ನು 2 ರೂಪಾಯಿನ ಬಾವಿಗೆ ಎಸ್ದು ಬಿಡು ಅಂತ. ದ ಬಾಯ್ ಕ್ರೈಡ್ ಔಟ್ ಇನ್ ದ ಪೇನ್ ಆ್ಯಂಡ್ ಸೆಡ್. ಏನಾಗುತ್ತೆ, ಆ ಮಗ ಜೋರಾಗಿ ಅಳ್ಳಿಕ್ಕೆ ಆರಂಭ ಮಾಡ್ತಾನೆ. ಫಾದರ್, ಐ ಅರ್ನ್ಡ್ ದಿಸ್ ಮನಿ. My entire body is itching. My farm have rashes, and you are asking me to throw my hard-earned money into the well. ಆ ಮಗ ಅಳ್ತಾ ಹೇಳ್ತಾನೆ, ಅಪ್ಪ, ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ಹಣವನ್ನು ಗಳಿಸಿದ್ದೆ, 2 ರೂಪಾಯಿನ ಅರ್ನ್ ಮಾಡಿದ್ದೆ. ನನ್ನ ಇಡೀ ಬಾಡಿ ನೋವ್ತಾ ಇದೆ, ನನ್ನ ಕೈಗಳಲ್ಲಿ ಬೊಬ್ಬೆ ಬಂದಿದೆ. ಹಾಗೆ ಯು ಆರ್ ಆಸ್ಕಿಂಗ್ ಟು, ಇದು ನಾವು ಎಸ್ಸಿ ಅಂತ ಹೇಳ್ತಾ ಇದ್ದೀನಿ, ನಾನು ದುಡ್ದದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಬಾವಿಗೆ ಎಸ್ಸಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಮಗ ಜೋರಾಗಿ ಅಳ್ಳಿಕ್ಕೆ ಆರಂಭ ಮಾಡ್ತಾನೆ. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ. ಹಿಸ್ ಸನ್ ಹ್ಯಾಡ್ ರಿಯಲೈಸ್ಡ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. The son promised never to be lazy. The father handed over the keys of his shop to the son. The businessman was happy. ಆ ವ್ಯಾಪಾರಸ್ಥನಿಗೆ ತುಂಬ ಖುಷಿಯಾಗುತ್ತೆ. ಹಿಸ್ ಸನ್ ಹ್ಯಾಡ್ ರಿಯಲೈಸ್ಡ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ತನ್ನ ಮಗನಿಗೆ ಕೊನೆಗೂ ಶ್ರಮದ ಮಹತ್ವ ಅರ್ಥ ಆಯ್ತಲ್ಲ ಅಂತ ಖುಷಿಯಾಗುತ್ತೆ. ದ ಸನ್ ಪ್ರಾಮಿಸ್ಡ್ ಹಿಸ್ ನೆವರ್ ಟು ಬಿ ಲೇಸಿ. ಆ ಮಗ ತಂದೆಗೆ ಭಾಷೆಯನ್ನು ಕೊಡ್ತಾನೆ, ನಾನು ಯಾವತ್ತೂ ಇನ್ನು ಮುಂದೆ ಆಲಸ್ಯ ಆಗಿರೋದಿಲ್ಲ ಅಂತ. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್ ಆಫ್ ಹಿಸ್ ಶಾಪ್ ಟು ದ ಸನ್. ತಂದೆ ತನ್ನ ಅಂಗಡಿಯ ಜವಾಬ್ದಾರಿಯನ್ನು ಮಗನಿಗೆ ವಹಿಸ್ತಾನೆ. ಒಟ್ಟಾರೆಯಾಗಿ ಈ ಪಾಠವನ್ನು ಕೊಟ್ಟಿರೋ ಕಾರಣ ಏನಪ್ಪ ಅಂತಂದರೆ, ಶ್ರಮದ ಮಹತ್ವವನ್ನು ತಿಳಿಬೇಕು ಅಂತಾರೆ. ಪ್ರತಿಯೊಂದು ರೂಪಾಯಿಗೂ ಅದರದ್ದೇ ಆದ ಮೌಲ್ಯವಿದೆ, ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಜವಾಬ್ದಾರಿ ಇದೆ, ಹಾಗೆ ಮಹತ್ವ ಇದೆ ಅನ್ನೋದನ್ನು ಹೇಳಲಿಕ್ಕೆ. ಆ ಹುಡುಗನಿಗೆ ತಾಯಿ ಕೊಟ್ಟಾಗ, ಅಕ್ಕ ಕೊಟ್ಟಾಗ ಆ ಒಂದು ಹಣದ ಬೆಲೆ ಗೊತ್ತಿರಲಿಲ್ಲ, ಶ್ರಮದ ಬೆಲೆಯೂ ಗೊತ್ತಿರಲಿಲ್ಲ. ಸುಲಭವಾಗಿ ಅವನು ಬಾವಿಗೆ ಎಸ್ದು ಬಿಟ್ಟ. ಆದರೆ ಆ ಒಂದು ಅವನೇ ಸಂಪಾದನೆ ಮಾಡಿದಂಥ 2 ರೂಪಾಯಿ ಆಗಿದ್ದರೂ ಕೂಡ ಅದನ್ನು ಬಾವಿಗೆ ಎಸಬೇಕು ಅಂದಾಗ ಅವನಿಗೆ ಎಷ್ಟು ಮಟ್ಟಿಗೆ ನೋವಾಯಿತು. ಅಂದರೆ ನಿಜವಾಗ್ಲೂ ಅವನು ಕಷ್ಟಪಟ್ಟು ದುಡಿದಿದ್ದರಿಂದ ಅವನಿಗೆ 1 ರೂಪಾಯಿ ಬೆಲೆಯೂ ಆ ಹುಡುಗನಿಗೆ ಅರ್ಥ ಆಗಿತ್ತು. ಸೊ ನಾವು ಕೂಡ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡ್ಬೋದಿರ್ಬೋದು, ಅಥವಾ ಯಾರೊಬ್ಬರ ಕೆಲಸವನ್ನು ತೀರಾ ಏನು ಮಾಡುವಂಥದ್ದು, ಉದಾಸೀನತೆಯಿಂದ ಕಾಣುವಂಥದ್ದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಸುಂದರವಾದ ಪಾಠವನ್ನು ಕೊಟ್ಟಿದ್ದಾರೆ. ಐ ಹೋಪ್ ಟುಡೇ ಲೆಸನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಆಸ್ ವೆಲ್ ಆಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.